ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಬಿಎಲ್ಒ ಹಾಗೂ ಬೂತ್ ಮಟ್ಟದ ಏಜೆಂಟರು ಬಿಎಲ್ಎ ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಯಾವುದೇ ಅರ್ಹ ಮತದಾರರ ಹೆಸರು ಕೈಬಿಡದಂತೆ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಮಾಹಿತಿಯನ್ನು ಪರಿಶೀಲಿಸಬೇಕೆಂದು ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣರವರು ಸೂಚಿಸಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದೇಶಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಸಕಲೇಶಪುರ ತಾಲೂಕು ಆಡಳಿತದ ವತಿಯಿಂದ ಬಿಎಲ್ಎ 1 ಹಾಗೂ ಬಿಎಲ್ಎ 2 ಪ್ರತಿನಿಧಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಪಟ್ಟಣದ ಕುಶಾಲನಗರ ಬಡಾವಣೆಯ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಉದ್ದೇಶ ಅರ್ಹ ಮತದಾರರನ್ನು ಪಟ್ಟಿಗೆ ಸೇರ್ಪಡೆಗೊಳಿಸುವುದು, ಮೃತಪಟ್ಟವರು, ಸ್ಥಳಾಂತರಗೊಂಡವರು ಹಾಗೂ ಅನರ್ಹ ಮತದಾರರ ಹೆಸರುಗಳನ್ನು ಗುರುತಿಸಿ ತೆಗೆದುಹಾಕುವ ಮೂಲಕ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದಾಗಿದೆ ಎಂದರು. ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವ ಅರ್ಹ ವ್ಯಕ್ತಿಗಳ ಹೆಸರುಗಳನ್ನು ಮರುಸೇರ್ಪಡೆಗೊಳಿಸಲು ಅಗತ್ಯ ನಮೂನೆಗಳನ್ನು ಭರ್ತಿ ಮಾಡಲು ಸಹಕರಿಸಬೇಕು. ಮತಗಟ್ಟೆ ಹಂತದಲ್ಲಿ ಕಂಡುಬರುವ ದೋಷಗಳನ್ನು ಗುರುತಿಸಿ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಈ ಬಾರಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ಮುಂದಿನ 1 ತಿಂಗಳ ಅವಧಿಯಲ್ಲಿ ಬಿಎಲ್ಒಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಪ್ರತಿಯೊಬ್ಬ ಮತದಾರರ ಮಾಹಿತಿಯನ್ನು ಪರಿಶೀಲಿಸಿ ಅರ್ಹರಿಂದ ಅರ್ಜಿ ನಮೂನೆಗಳನ್ನು ಪಡೆದು ಸಲ್ಲಿಸಬೇಕು. ಈಗಾಗಲೇ ಮತದಾರರ ಸಂಪರ್ಕ ಕಾರ್ಯದಲ್ಲಿ 96.50% ಪ್ರಗತಿ ಸಾಧಿಸಲಾಗಿದೆ ಎಂದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ಕೈಬಿಡುವಿಕೆ, ತಿದ್ದುಪಡಿ ಹಾಗೂ ಅನಗತ್ಯ ಹೆಸರುಗಳ ಕುರಿತು ಸಾರ್ವಜನಿಕರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಗಂಗಾಧರ್ ಮಾತನಾಡಿ, ಮತದಾರರ ಪಟ್ಟಿಯಲ್ಲಿ ಅರ್ಹ ವ್ಯಕ್ತಿಯೊಬ್ಬರ ಹೆಸರು ಬಿಟ್ಟು ಹೋಗದಂತೆ ಅಧಿಕಾರಿಗಳು ಹಾಗೂ ಬಿಎಲ್ಒಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು. ಹೆಸರು ಕೈಬಿಟ್ಟಿದ್ದರೆ ಅಥವಾ ಯಾವುದೇ ಆಕ್ಷೇಪಣೆಗಳಿದ್ದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ ಎಂದರು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಮೃತ ಮತದಾರರ ಹೆಸರುಗಳನ್ನು ಗುರುತಿಸಿ ಮಾಹಿತಿ ನೀಡುವುದು, ಸ್ಥಳಾಂತರಗೊಂಡವರ ಹೆಸರುಗಳನ್ನು ಪರಿಶೀಲಿಸುವುದು ಸೇರಿದಂತೆ ನಿಖರವಾದ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಮಾಸ್ಟರ್ ಟ್ರೈನರ್ ಡಾಕ್ಟರ್ ದಿನೇಶ್ ಅವರು ತರಬೇತಿ ನೀಡುತ್ತಾ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಚುನಾವಣಾ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ. 18 ವರ್ಷ ಪೂರ್ಣಗೊಂಡ ಯುವ ಮತದಾರರ ನೋಂದಣಿ, ಹೊಸದಾಗಿ ಸ್ಥಳಾಂತರಗೊಂಡ ಅರ್ಹ ನಾಗರಿಕರ ಸೇರ್ಪಡೆ, ಮೃತ ಹಾಗೂ ಅನರ್ಹ ಮತದಾರರ ಹೆಸರು ತೆರವು ಹಾಗೂ ತಿದ್ದುಪಡಿ ಕಾರ್ಯಗಳನ್ನು ನಿಯಮಾನುಸಾರ ಕೈಗೊಳ್ಳಬೇಕೆಂದು ವಿವರಿಸಿದರು. ಹೊಸ ಮತದಾರರ ಸೇರ್ಪಡೆಗೆ ಫಾರ್ಮ್ 6, ಹೆಸರು ತೆರವಿಗೆ ಫಾರ್ಮ್ 7 ಹಾಗೂ ತಿದ್ದುಪಡಿಗೆ ಫಾರ್ಮ್ 8 ನಮೂನೆಗಳ ಕುರಿತು ಮಾಹಿತಿ ನೀಡಿದರು. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀವು ಮನವರಿಕೆ ಮಾಡ್ಕೊಂಡು ಪ್ರತಿ ಏನು ನಿಮ್ಮಲ್ಲಿ ಏನಿದೆ ಬೂತ್ ಲೆವೆಲಲ್ಲಿ ಏನಿದೆ, ನೀವು ಏಜೆಂಟ್ಸ್ ಏನಿದ್ದೀರಿ, ನೀವು ಈಗಾಗಲೇ ಇರ್ತಕ್ಕಂಥ ವೋಟರ್ ಲಿಸ್ಟು ಅವರಲ್ಲಿ ಇದರೋ ಇಲ್ಲವೋ ಚೆನ್ನಾಗಿ ಡೆತ್ ಆಗಿದ್ರೆ ಡೆತ್ ಕೇಸು ಅಥವಾ ಅವರು ಇಲ್ಲಿವರು ಅಲ್ಲ ಅನ್ನೋದನ್ನು ಸಹ ನೀವು ಮನವರಿಕೆ ಮಾಡ್ಕೋಬೇಕು. ಒಂದು ಸತಿ ಬೂತ್ ಲೆವೆಲ್ ಆಫೀಸರ್ಸ್ ಏನು ಫೈನಲ್ ಮಾಡ್ತಾನೆ ಅದೇ ನೀವು ಒಂದು ಕೋರ್ಟ್ಗೆ ಹೋದರೂ ಸಹ ಅದೇ ಸ್ಟ್ಯಾಂಡ್ ಆಗಬೇಕು. ಆ ಮಟ್ಟಕ್ಕೆ ನೀವು ಸಹಕಾರ ನೀಡಬೇಕು. ನಿಮ್ಮ ಸಹಕಾರ ಆ ಮಟ್ಟಕ್ಕೆ ಇರಬೇಕು ಅಂತ ನಾನು ಕಳಕಳಿ. ಇದಕ್ಕೆಲ್ಲರೂ ತಾವು ಸಹಕಾರ ಮಾಡ್ತಾ ತಾವೆಲ್ಲರೂ ಸಹ ನಮ್ಮದು ಇದು ಬರೀ ನಮ್ಮದು ಅಧಿಕಾರದಲ್ಲಿ ಮಾತಾಡೋದು ಅಥವಾ ಬೂತ್ ಲೆವೆಲ್ ಅವ್ನ ಕೆಲಸವನ್ನು ಮಾಡೋದಲ್ಲ. ಪ್ರತಿಯೊಬ್ಬರು ಜವಾಬ್ದಾರಿ, ಎಲ್ಲ ಬೂತ್ ಲೆವೆಲ್ ಏಜೆಂಟ್ಸ್ಗೂ ಜವಾಬ್ದಾರಿ. ಪ್ರತಿಯೊಬ್ಬರು ಸಹ ಕಡೆ ವ್ಯಕ್ತಿ ಅವನು ಇನ್ಯಾವುದಕ್ಕೂ ಬರೋಕ್ಕಾಗಲ್ಲ, ಊರಿಗೆ ಬರೋಕ್ಕಾಗಲ್ಲ, ಅವನು ರಿಮೋಟ್ ಪ್ಲೇಸಲ್ಲಿದ್ದಾನೆ ಅಂದರು ಅವನಿಗೆ ರೀಚ್ ಆಗ್ತಕ್ಕಂಥದ್ದು, ಅವ್ನು ರೀಚ್ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ, ತಮ್ಮ ಜವಾಬ್ದಾರಿ ಕೂಡ. ಇದಕ್ಕೆ ನಮ್ಮಿಂದ ಏನು ಹೇಳಬೇಕು ಅಥವಾ ನಮ್ಮಿಂದ ನಿಮಗೆ ಏನು ಸಹಕಾರ ಬೇಕು, ನಿಮ್ಮಿಂದ ನಿಮ್ಗೆ ಏನು ಸಹಕಾರ ಬೇಕು, ಬೂತ್ ಲೆವೆಲ್ ಆಫೀಸರ್ಸಿಗೆ ಮಾಡಬೇಕು. ನಾವಿನ್ನು ಮೇಲೆ ಕೂತ್ಕೊಂಡು ಹೇಳೋದಾಗುತ್ತೆ. ನಾನು ಪ್ರತಿಯೊಂದಕ್ಕೂ ರೀಚ್ ಆಗೋಕ್ಕಾಗಲ್ಲ. ನೀವು ಕೊನೆ ಈ ಮಂಗಳಳ್ಳ ಅಥವಾ ಎತ್ತೂರು ಇಂಥ ಪ್ಲೇಸಲ್ಲಿ ರೀಚ್ ಆಗೋದು ನಾನು ರೀಚ್ ಆಗೋಕ್ಕಾಗಲ್ಲ, ನೀವೇ ರೀಚ್ ಆಗೋದು. ಅಂಥವ್ರು ಸಹ ಬಿಡಬಾರ್ದು ಅಂತ ನಾನು ಕಳಕಳಿ. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಾವು ಮಾಡಿಬಿಟ್ಟಿದ್ದೀವಿ. ಇನ್ನು ಹಕ್ಕು ಆಕ್ಷೇಪಣೆಗಳು ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಆ ಮೇಲಿನ 3.5% ಏನಿದೆ ಇಂಟು 2 ಅಂದರೆ ಒಂದು 7,000 ಜನಕ್ಕೆ ನಮಗೆ ಈಗ ಕ್ವಶನ್ ಮಾರ್ಕ್ ಇದೆ. ಇವರು ನಿಜವಾಗಿಯೂ ಇಲ್ಲಿದ್ದಾರಾ, ಇವ್ರು ಏನಾದರೂ ಹೊಸ ಮತದಾರರ ಅಥವಾ ಬೇರೆ ಕಡೆ ಏನಾದರೂ ಮತದಾರ ಅಲ್ಲೂ ಹೆಸರಿರ್ಬೋದು ಅಥವಾ ಇಲ್ಲೂ ಹೆಸರಿರ್ಬೋದಾ ಅಂತಕ್ಕಂತಹ ಅನುಮಾನಗಳಿಗೆ ಅದು ಹಕ್ಕು ಆಕ್ಷೇಪಣೆಗಳು ಸಲ್ಲಿಕೆ ಆಗುತ್ತೆ. ಅದಕ್ಕೆ
ನಾವು ಇಯರಿಂಗನ್ನು 1 ತಿಂಗಳ ಪರ್ಯಂತರವಾಗಿ ನಾವು ಮಾಡ್ತೇವೆ. ಈ ನಂತರದಲ್ಲಿ ತಮಗೆ ಈ ಒಂದು ಫೇಸಲ್ಲಿ ಏನು ಔಷಧ ಏನು BLOs ಏನು ಹೋಗ್ತಾರಲ್ಲ, ಈ ಒಂದು ಹಂತದಲ್ಲಿ ತಾವು ಬಹಳ ವಿಶೇಷವಾಗಿ ಗಮನ ಹರಿಸಬೇಕಾಗಿದೆ. ಏನಂದರೆ ಪ್ರತಿಯೊಬ್ಬ BLO ಕೂಡ ತನಗೆ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾರ, ಅಥವಾ ಎಲ್ಲೋ ಫ್ಯಾನ್ ಅಡಿ ಕುಟ್ಕೊಂಡು ಯಾರ ಕಡೆಗೆ ಕಳಿಸ್ಬಿಟ್ಟು ತುಂಬ್ತಾರ, ಅಥವಾ ನಾವೆಲ್ಲ ಬಹಳ ಸ್ಟ್ರಿಕ್ಟಾಗಿ ಅವ್ರಿಗೆ ವಾರ್ ಮಾಡಿದ್ವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಮೊನ್ನೆ ತರಬೇತಿ ನೀಡಿ ಅವರಿಗೆ ಜವಾಬ್ದಾರಿಯನ್ನು ಹೇಳಿದ್ದೀವಿ. ಆದರೂ ಕೂಡ ನಿಮ್ಮ ಕಣ್ಣಳತೆಯಲ್ಲಿ ಇರಬೇಕು ಅಂತ. ಯಾಕಂದರೆ ಎಲ್ಲ ಪಕ್ಷಗಳ ಬೂತ್ ಲೆವೆಲ್ ಏಜೆಂಟ್ಸು ಕೂಡ ಇಲ್ಲಿದ್ದೀರಿ. ಇಲ್ಲಿ ಯಾವುದನ್ನು ಮುಚ್ಚುಮರೆ ಮಾಡಿ ಯಾವುದನ್ನು 4 ಕೋಣೆಗಳ ಮಧ್ಯೆ ಮಾಡುವಂತಹ ಪ್ರಮೇಯನೇ ಬರೋದಿಲ್ಲ. ಹಾಗಾಗಿ ಈ ಎಲ್ಲ ಹಂತದಲ್ಲೂ ಕೂಡ ನೀವು BLOಗಳ ಜೊತೆಯಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕರಿತೀವಿ ನಾವು, ಕೈಯಲ್ಲಿ ಕೈ ಜೋಡಿಸಿ ಅಂತಂದೇನು ಕರಿತೀವಲ್ಲ, ಆ ರೀತಿಯಲ್ಲಿ ನೀವು ತುಂಬೋದಿಲ್ಲ ಅಷ್ಟೇ, ನಿಮ್ಮ ಕಣ್ಣಳತೆಯಲ್ಲೇ ಇದೆಲ್ಲ ಜರುಗ್ತಾ ಇದೆಯಾ, ಇಡೀ SIR ಪ್ರಕ್ರಿಯೆಗೆ ನೀವು ಸಾಕ್ಷಿಯಾಗಿದ್ದೀರಾ ಅನ್ನೋ ಪ್ರೋಸೆಸ್ ಏನಿದೆಯಲ್ಲ, ಆ ಒಂದು ಪ್ರೋಸೆಸ್ಗೆ ಮತ್ತು ಆ ಒಂದು ಕಾರ್ಯಕ್ರಮಕ್ಕೆ ನೀವು ತರಬೇತಿಯನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂದಿನ ತರಬೇತಿಯನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಟ್ರೈನರ್ ಪ್ರಾಂಶುಪಾಲ ರಮೇಶ್, ಹರ್ಷ, ಸಿ ದಿನೇಶ್ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, BLA ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. MB ಉಮೇಶ್, TV 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.